ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಗಂಧದ ಗುಡಿ ಸೀರಿಯಲ್ನಿಂದ ಸಂಜನಾ ಬುರ್ಲಿ ಅವರು ಹೊರಗಡೆ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಈಗ ತುಂಬಾ ಐಪಲ್ಲಿದೆ ಕಲರ್ಸ್ ಕನ್ನಡದಲ್ಲಿ ಆ ಸೀರಿಯಲ್ಲು. ಅಂತ ಸಂದರ್ಭದಲ್ಲಿ ಇವರು ಬಿಟ್ಟೋಗೋದು ನಿಜವಾಗ್ಲೂ ಸರಿ ಇಲ್ಲ. ಎಲ್ಲಾ ಸೀರಿಯಲ್ಲಲ್ಲೂ ಕೂಡ ಇವ್ರು ಇದೇ ರೀತಿ ಮಾಡ್ತಿದ್ದಾರೆ. ಇವ್ರ ಜಾಗಕ್ಕೆ ಯಾರು ಬರ್ತಿದ್ದಾರೆ ಅಂದ್ರೆ ಸುಭಾಷ್ಯ ಶೀಘ್ರಮಲ್ಲಿ ಒಬ್ರು ಹೀರೋಯಿನ್ ಅದ್ರಲ್ಲ, ಪತ್ತೆದಾರಿ ಸೀರಿಯಲ್ ಕೂಡ ಮಾಡಿದ್ರು ಅವರು ಜಿ ಕನ್ನಡದಲ್ಲಿ. ಅವರನ್ನೇ ಈಗ ಕಲರ್ಸ್ ಕನ್ನಡಕ್ಕೆ ಹಾಕೊಳ್ತಿದ್ದಾರೆ ಸಂಜನಾ ಬುರ್ಲಿ ಜಾಗಕ್ಕೆ. ಅಂದ್ರೆ ಚಂದನ ಅನ್ನೋ ಒಂದು ಪಾತ್ರಕ್ಕೆ ಇನ್ನೊಬ್ರು ಸಂಜನಾ ಅಂತಂದು ಕೂರಿಸ್ತಿದ್ದಾರೆ. ಅವ್ರ ಹೆಸರು ಕೂಡ ಸಂಜನನೇ. ತುಂಬಾ ಅವರು ಆಕ್ಟಿಂಗ್ ಕೂಡ ಅದ್ಭುತವಾಗಿದೆ. ಒಟ್ನಲ್ಲಿ ಏನ್ ಗೊತ್ತಿಲ್ಲ, ಕಲರ್ಸ್ ಕನ್ನಡದವರೆಲ್ಲ ಜಿ ಕನ್ನಡ ಪ್ರತಿಭೆಗಳನ್ನ ಅವರು ಇದಕ್ಕೆ ಹಾಕೊಳ್ತಾರೆ. ಈ ಜಿ ಕನ್ನಡದವರೆಲ್ಲ ಕಲರ್ಸ್ ಕನ್ನಡದವ್ರು ತಗೊಂಡೋಗಿ ಅವರು ಇದಕ್ಕೆ ಹಾಕೊಳ್ತಾರೆ, ಸೀರಿಯಲ್ಗಳಿಗೆ ಹಾಕೋತಾರೆ. ಒಂಥರ ಚೆನ್ನಾಗಿದೆ. ಅವರು ಇದಕ್ಕೆ ಒಂಥರ ಪೈಪೋಟಿ ನಡೀತಿದೆ ಇವ್ರಿಬ್ರು ಮಧ್ಯೆ, ಜಿ ಕನ್ನಡ ಮತ್ತೆ ಕಲರ್ಸ್ ಕನ್ನಡ ನಡುವೆ. ಅದೆಲ್ಲ ಇರಲಿ, ಈ ಸಂಜನಾ ಬುರ್ಲಿ ಅವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪುಟ್ಟಕ್ಕನ ಮಕ್ಕಳು ಜಿ ಕನ್ನಡದಲ್ಲೂ ಕೂಡ ಅದೇ ರೀತಿ ಮಾಡಿದ್ರು. ತುಂಬ ಐಪಲ್ಲಿ ಇದ್ದಂಥ ಸೀರಿಯಲ್ಲು, ಯಾವ ಸೀರಿಯಲ್ಗೂ ಬಂದಿರಲಿಲ್ಲ ಆ ರೀತಿಯ TRP. 13.6 9.9 ಈ ಥರ ಬಂದಿದ್ದು TRP. ಇದ್ದಕ್ಕಿದ್ದಂಗೆ ಅಲ್ಲಿ ಸ್ವಲ್ಪ ಕಿರಿಕೆಲ್ಲ ಮಾಡಿಕೊಂಡು ಹೊರಗಡೆ ಬರ್ತಾರೆ ಸೀರಿಯಲ್ನಿಂದ. ಅಂದರೆ ಅಲ್ಲಿ ಆ ಪಾತ್ರ ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರ ಮಧ್ಯಕ್ಕೆ ಬಿಟ್ಬಿಟ್ಟು ಬಂದಾಗ ಅವ್ರ ಪಾತ್ರನ ಸಾಯಿಸಿ ಅವ್ರ ಕಣ್ಣು ಮುಗಿಲ್ಲ ಬೇರೆಯವ್ರಿಗೆ ಹಾಕಿ, ಆ ಸ್ನೇಹ ಮೇಲೆ ಕಂಟಿಗ್ಲವಾಗಿ ಆ ಥರ ಕತೆನ ಉಲ್ಟಾ ಪಲ್ಟಾ ಮಾಡಿ ಇಷ್ಟುವರೆಗೂ ಹೆಂಗೋ ಎಳ್ಕೊಂಡು ಬಂದರು. ಏನು ಮಾಡೋಕ್ಕಾಗಲ್ಲ. ಆ TRP ಇನ್ನೂ ಅಷ್ಟು ಹೆಂಗೆ ಕಡಿಮೆ ಆಗಿಲ್ಲ, 3.4 ಇದೆ ಈಗಲೂ ಕೂಡ ಕತೆ. ಅಂದರೆ TRP ಅಂತ ಮುಳುಗೋಗೇನಿಲ್ಲ. ಆದರೂ ಕೂಡ ಎಂಡ್ ಮಾಡ್ತಿದ್ದಾರೆ ಸೀರಿಯಲ್ನ. ಇನ್ನೂ ಎಷ್ಟು ಅಂತ ಕತೆ ಹೇಳ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಇವ್ರು ಎಲ್ಲ ಸೀರಿಯಲ್ ಕೂಡ ಹಿಂಗೆ ಮಾಡ್ತಾರೆ, ಅರ್ಧಕ್ಕೆ ಬಿಟ್ಬಿಟ್ಟು ಹೋಗ್ತಿದ್ದಾರೆ. ಮೊದಲೇ ಹೇಳ್ಬಿಡ್ಬೇಕು, ಇಲ್ಲ ನಾನು ಸೀರಿಯಲ್ ಮಾಡೋಕ್ಕಾಗೋದಿಲ್ಲ ಅನ್ನೋ ರೀತಿ ಹೇಳ್ಬಿಡ್ಬೇಕು ಅಂತ ಐಪಲ್ಲಿದ್ದಾಗ. ಕಲರ್ಸ್ ಕನ್ನಡದಲ್ಲೂ ಹಂಗೆ ಮಾಡ್ತಿದ್ದಾರೆ. ತುಂಬ ಐಪಲ್ಲಿದೆ, ಈಗ ಚೆನ್ನಾಗಿ ಬರ್ತಿದೆ ಸೀರಿಯಲ್ಲು ಅಂತ ಮಧ್ಯದಲ್ಲಿ ಬಿಟ್ಟು ಹೊಟ್ಟೋಗ್ತಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ತುಂಬ ಜನ ಹೇಳ್ತಿದ್ದಾರೆ ಈಗ ಮದುವೆ ಮಾಡ್ಕೊಳ್ತಿದಾರಲ್ಲ ಅದಕ್ಕೋಸ್ಕರ ಬಿಟ್ಟು ಹೋಗ್ತಿದ್ದಾರೆ ಅಂತ. ಮೊದಲೇ ಹೇಳ್ಬಿಡ್ಬೇಕಿತ್ತು, ಇಲ್ಲ ಸ್ವಲ್ಪ ರಜೆ ತಗೊಳ್ಬೋದಾಗಿತ್ತು. ಹಿಂಗೆ ಮಧ್ಯದಲ್ಲಿ ಎಲ್ಲ ಸೀರಿಯಲ್ನು ಹಿಂಗೆ ಬಿಟ್ಟು ಹೊಡೆದ್ರೆ ತಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ಅಂತ ಇರೋ ಸೀರಿಯಲ್ ಪುಟ್ಟಕ್ಕನ ಮಕ್ಕಳು ಹೋದಾದ್ಮೇಲೆ ತುಂಬ ಲೋ TRP ಆಯಿತು. ಅದೇ ರೀತಿ ಇಲ್ಲೂ ಆಗುತ್ತೇನೋ ಅನ್ನೋ ಒಂದು ಇದಿದೆ. ನಿಮ್ಮ ಪ್ರಕಾರ ಇವ್ರು ಹೋದ್ರೆ ನಿಜವಾಗ್ಲೂ ಕಡಿಮೆ ಆಗುತ್ತೆ TRP ಇಲ್ವೋ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಪ್ರಕಾರ ಏನು ಕಡಿಮೆ ಆಗಲ್ಲ. ಅವ್ರೀಗ ಸುಭಾಷ್ಯ ಶೀಘ್ರಮಲ್ಲಿ ಸಂಜನಾ ಅನ್ನೋರು ಏನು ಪಾತ್ರ ಮಾಡಿದ್ದಾರೆ, ಅವರು ಕೂಡ ತುಂಬ ಅದ್ಭುತವಾಗಿ ನೋಡುವ ಇವರು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ನೋಡೋಣ ಅವರ ಪಾತ್ರಕ್ಕೆ, ಒಂದು ಚಂದನ ಅನ್ನೋ ಪಾತ್ರಕ್ಕೆ ಇವರು ಕೂಡ ಏನಂತಾರೆ ಜೀವ ತುಂಬ್ತಾರ, ಚೆನ್ನಾಗಿ ಕಾಣಿಸ್ಕೊಳ್ತಾರ, ಚೆನ್ನಾಗಿ ಬರುತ್ತೆ ಇನ್ನು ಮುಂದಿನ ಸೀರಿಯಲ್ ಅಂತ ನನ್ನ ಪ್ರಕಾರ ಬರುತ್ತೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ಇವ್ರು ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಪ್ರಕಾರ ಹೆಂಗೆ ಅನ್ಸುತ್ತೆ? ಈಗ ತಮ್ಮನೇಲಿ ಹಾಕಿದ್ದೀನಿ ನೋಡಿ, ಅವರು ಸುಭಾಷ್ಯ ಶೀಘ್ರಮಲ್ಲಿ ಮಾಡ್ತಿದ್ದಾರ ಹೀರೋಯಿನ್ ಫೋಟೋ. ಅವರೇ ಈಗ ಚಂದನ ಪಾತ್ರದಲ್ಲಿ ಬರೋದು. ತುಂಬ ನೋಡೋಣ, ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಇನ್ನು ಮುಂದೆ? TRP ಡೌನ್ ಆಗುತ್ತೆ ಅವ್ರು ಹೋದ್ಮೇಲೆ. ಒಟ್ಟಿನಲ್ಲಿ ಪುಟ್ಟಕ್ಕನ ಮಕ್ಕಳಲ್ಲೂ ಅವ್ರು ಹೋದ್ಮೇಲೆ TRP ಕಡಿಮೆ ಆಗಿದ್ದು, ಇಲ್ಲಿ ಐಪ್ ಆಗುತ್ತಾ ಡೌನ್ ಆಗುತ್ತಾ ನೋಡ್ಬೇಕು. ಇವ್ರು ಒಂಥರ ಲಕ್ ಗೈಸ್ ಚಂದನ್ ಅವರು. ಬಟ್ ಎಲ್ಲ ಇದರಲ್ಲೂ ಬಿಟ್ಟು ಹೋಗ್ತಾರೆ, ಅದೇ ಬೇಜಾರು. ಇವ್ರು ಬಂದಾಗ ಎಲ್ಲ ಸೀರಿಯಲ್ಗೂ ತುಂಬ ಐಪಲ್ಲೇ ಇರುತ್ತೆ. ಬಟ್ ಇವ್ರು ಹೋದ್ಮೇಲೆ ಎಲ್ಲ ಸೀರಿಯಲ್ ಹಿಂಗೆ ಇದಾಗೋಗುತ್ತೆ, ಡೌನ್ ಆಗೋಗುತ್ತೆ. ನನಗೆ ಈಗ ಗಂಧದ ಗುಡಿ ತುಂಬ ಚೆನ್ನಾಗೇ ಬರ್ತದೆ. ತುಂಬ ಜನ ಕಮೆಂಟ್ ಕೂಡ ನೋಡಿದೆ, ಹೋದ್ರು ಹೋಗ್ಲಿ ಬಿಡಿ ಇವಳು ಆ್ಯಕ್ಟಿಂಗ್ ಏನು ಅಷ್ಟು ಚೆನ್ನಾಗಿರಲಿಲ್ಲ ಅಂತ. ಅಂದರೆ ಆ್ಯಕ್ಟಿಂಗ್ ಅದೇ ರೀತಿ ಇರಬೇಕು ಅನ್ನೋದೊಂದು ಇರುತ್ತೆ, ಓಕೆನಾ? ಅದೇ ಥರ ಮಾಡ್ತಿದ್ರು ಅನಿಸುತ್ತೆ. ತುಂಬ ಚೆನ್ನಾಗೇ ಮಾಡ್ತಿದ್ರು, ಅಂಥ ಆ್ಯಕ್ಟಿಂಗ್ ಇದೇನಿರಲಿಲ್ಲ, ಚೆನ್ನಾಗೇ ಇದ್ದರು. ನಿಮ್ಮ ಪ್ರಕಾರ ಅವ್ರ ಆ್ಯಕ್ಟಿಂಗ್ ಹೆಂಗಿತ್ತು? ಅವ್ರು ಹೋಗಿದ್ದು ಸರಿ ಆಯ್ತು ಅಥವಾ ಇವ್ರು ಹೀರೋಯಿನ್ ಬಂದಿದ್ದು ಚೆನ್ನಾಗಿದೆಯಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.